ರೈತರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಅಂದ್ರೆ, ಈಗ ನೀವು ತಾಲೂಕಲ್ಲಿ ADLR ಸಾಹೇಬ್ರನ್ನ ವಿಚಾರಣೆ ಮಾಡಿದ್ರೆ ಹೇಳ್ಬಿಡ್ತಾರೆ. ಯಾಕೆ ಅಂದ್ರೆ ನಮ್ಮ ತಾಲೂಕು ಒಂದ್ರಲ್ಲೇ 9,500 ಅರ್ಜಿ ಪೆಂಡಿಂಗ್ ಇದೆ. ಎಲ್ಲ ರೈತರೇ ಅಲ್ವಾ, ಅದು ರೈತರ ಜಮೀನ್ ಅಲ್ವಾ ಕಟ್ಟಿರೋದು, ರೈತರೇ ಫೀಸ್ ಕಟ್ಟಿರೋದು. ಸ್ಟ್ರೈಕ್ ಮಾಡ್ತಾ ಇದಾರೆ ಅಂದ್ರೆ ಅದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಸರ್ಕಾರದವರು, ಇಲ್ಲ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಬೇಕಲ್ವಾ. ಎರಡೂ ಮಾಡ್ಲಿಲ್ಲ ಅಂದ್ರೆ ರೈತರು ಏನ್ ಮಾಡ್ಬೇಕು? ಫೀಸೇ ಕಟ್ಸ್ಕೋಬಾರ್ದು. ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಮಾಡಲ್ಲ, ಈಗ ಸದ್ಯಕ್ಕಿಲ್ಲ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ಫೀಸೇ ಕಟ್ಸ್ಕೋಬಾರ್ದು. ಫೀಸ್ ಮಾತ್ರ ಯಾಕೆ ಕಟ್ಸ್ಕೊತಾ ಇದಾರೆ ಸರ್ಕಾರದಲ್ಲಿ? ಕಟ್ಸ್ಕೋಬಾರ್ದಲ್ವಾ? ಆದಾಯ ಮಾತ್ರ ಬೇಕು, ಕೆಲಸ ಮಾತ್ರ ಬೇಡ ಅಲ್ವಾ? ದಯವಿಟ್ಟು ಇವತ್ತು ರೈತರಿಗೆ ಬಹಳ ಹಿಂಸೆ ಬಿಟ್ಟು, ನನ್ನವೇ 6 ಅರ್ಜಿ ಪೆಂಡಿಂಗ್ ಇದೆ. ಅದ್ಬಸ್ ಇದೆ, ಪೋಡಿ ಇದೆ, ಲೆವೆನಿ ಇದೆ, ಕೋರ್ಟ್ ಆದೇಶದ ಲೆವೆನಿ ಇದೆ, ಎಲ್ಲ ಇದೆ. ಒಂದು 3 ತಿಂಗಳಾಗಿದೆ ಒಂದೊಂದು ಅರ್ಜಿಗಳು ಕಟ್ಟಿ, ಅಲರ್ಟ್ ಆಗ್ಲಿಲ್ಲ ಯಾರಿಗೂ. ಸರ್ವೆ ಇವಾಗ ಆಲ್ಟರ್ನೇಟ್ ಮಾಡ್ಬೋದಲ್ವ ಸರ್ಕಾರ? ಅಷ್ಟ್ರ ಮಟ್ಟಿಗೆ ಅಷ್ಟೊಂದು ನಿರ್ಧಾರ ತಗೊಳ್ಳೋರು ಪರ್ಯಾಯ ವ್ಯವಸ್ಥೆ ಮಾಡ್ಲಿ. ಈಗ ಯಾರನ್ನಾದ್ರೂ ಕಳ್ಸ್ಕೊಡ್ಲಿ ಸರ್ವೆಗೆ ಅಲ್ವಾ, ಕಳ್ಸ್ಕೊಡ್ಬೋದಲ್ವಾ? ನಾವು ಫೀಸ ಕಳ್ಸ್ಕೋಬಾರ್ದು. ಸರ್ಕಾರ ಹಂಗಿದ್ಮೇಲೆ ಯಾಕೆ ಕಳ್ಸ್ಕೊತಾವ್ರೆ? ಇವಾಗ ಇವ್ರು ಸರ್ಕಾರಿ ಸರ್ವೆ ಅವ್ರು ಏನ್ ಕೆಲಸ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಕೆಲಸ ಇವ್ರು ಮಾಡ್ತಾರೆ. ಯಾರು? ಈ ಲೈಸೆನ್ಸ್ ಸರ್ವೆ ಅವರು ಪ್ರತಿ ಬೆಳಗ್ಗೆ 6 ಗಂಟೆಗೆ ಬಂದು ಕೆಲಸ ಮಾಡ್ತಾರೆ. ಸರ್ಕಾರಿ ಸರ್ವೆ ಅವರನ್ನ 10 ಗಂಟೆಗೋ 11 ಗಂಟೆಗೆ ಬರ್ತಾರೆ ಡ್ಯೂಟಿಗೆ. ಇವರು 6 ಗಂಟೆಯಿಂದ ರಾತ್ರಿ 6 ಗಂಟೆ 7 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಯಾಕ? ಕೆಲಸ ಮುಗಿಲಪ್ಪ ಬೇಗ ಅಂತೇಳಿ ಒತ್ತಡ ಇರ್ತದೆ. ಇಷ್ಟು ಫೈಲ್ ಕ್ಲಿಯರ್ ಮಾಡ್ಲೇಬೇಕು ಅಂತ ಇವ್ರ ಮೇಲೆ ಇರ್ತೈತಿ, ಮಾಡ್ತಾರೆ. ಹಂಗಾಗಿ ಇವ್ರಿಗೆ ಸರಿಯಾದ ವೇತನ ಕೊಡ್ಬೇಕು. ಲೆಕ್ಕಾಚಾರವಾಗಿ ಸರ್ಕಾರಿ ಎಷ್ಟು ಕೆಲಸ ಅಧಿಕಾರಿಗಳು ಎಷ್ಟು ಕೆಲಸ ಮಾಡ್ತಾರೋ ಅಷ್ಟೇ ಕೆಲಸ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಭದ್ರತೆ ಕೊಡ್ಬೇಕು ಇವ್ರಿಗೂ. ಆಮೇಲೆ ಇವ್ರಿಗೊಬ್ಬ ಅಸಿಸ್ಟೆಂಟ್ ಇಟ್ಕೋಬೇಕು. ಅವನಿಗೆ ಸಂಬಳ ಕೊಡಲ್ಲ. ಇವ್ರು ಕೊಡೋ ಕಾಸಲ್ಲೇ ಚೈನ್ ಹಿಡಿಯೋನ್ ಒಬ್ಬನ್ ಕರ್ಕೊ ಬರ್ಬೇಕು. ಆಮೇಲೆ ಇಬ್ರು ಹಿಡಿಬೇಕು ಚೈನ್. ಇವ್ರು ಬರ್ಕೊಂತ ಇರ್ತಾರೆ, ನೋಡ್ಕೊಂತ ಇರ್ತಾರೆ. ಇಬ್ರು ಚೈನ್ ಹಿಡಿಬೇಕು. ಇಬ್ರಿಗ ಕನಿಷ್ಠ ಪಕ್ಷ ಒಂದ್ ಸರ್ವೆ ಬಂದ್ರೆ 1,000 ದುಡ್ಡು ಕೊಡ್ಬೇಕು. ಎಲ್ಲಿಂದ ತರ್ತಾರ ಅವ್ರು? ಯಾರ ಮನೆಯಿಂದ ತರ್ತಾರೆ? ರೈತರಿಗೆ ಕೇಳಿದ್ರೆ ನಾವು ಫೀಸ್ ಕಟ್ಟಿದ್ವಿ ನಾವು ಕೊಡಲ್ಲ ಅಂತಾರೆ. ದಯವಿಟ್ಟು ಅದೆಲ್ಲ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇವ್ರನ್ನ ಮನವಿನ ಪರಿಗಣಿಸಿ ಇವ್ರಿಗೂ ಸರ್ಕಾರಿ ಏನ್ ಸಂಬಳ ಕೊಡ್ತಾರೋ ಆ ಲೆಕ್ಕಾಚಾರವಾಗಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟು ಅನುಕೂಲ ಮಾಡ್ಕೊಡ್ಬೇಕಾಗಿ ನಾವು ಕೇಳ್ಕೊತೀವಿ.